ಮೇಷರಾಶಿಯವರಿಗೆ ಗ್ರಹಗತಿಯ ನಿಮಿತ್ತವಾಗಿ, ಗ್ರಹಚಾರದ ಫಲವಾಗಿ ದಿನನಿತ್ಯದಲ್ಲಿ ಆಗಬೇಕಾದಂತಹ ಕೆಲಸಗಳೂ ಕೂಡ ಬಹಳ ಬೇಸರದಿಂದ ಮುಕ್ತಾಯವಾಗುತ್ತೆ. ಪ್ರತಿ ದಿವಸ ಅದೇ ಕೆಲಸ ಮಾಡ್ತಾ ಇರ್ತೀರಿ, ಆದರೂ ಕೂಡ ಏನೋ ಒಂದು ರೀತಿಯ ಇವತ್ತು ಬಹಳ ಬೇಸರದಿಂದ ಆ ಕೆಲಸಗಳು ಕೊನೆಯಾಗ್ತಕ್ಕಂಥದ್ದಾಗುತ್ತೆ. ಸಹೋದ್ಯೋಗಿಗಳು, ಮಿತ್ರರು, ಬಂಧುಗಳು ನಿಮ್ಮ ಸಹವಾಸದಲ್ಲಿ ಅನೇಕ ತಪ್ಪುಗಳನ್ನು ಹುಡುಕ್ತಾರೆ. ನೀನಂಥ ದಿವಸ ಆ ತಪ್ಪು ಮಾಡಿದ್ದೆ, ಹಾಗೆ ಮಾಡಬಾರ್ದಾಗಿತ್ತು, ಅದರ ಫಲವನ್ನು ಇವತ್ತು ಊಟ ಮಾಡ್ತಾ ಇದೆಯಾ, ಹೀಗೆಲ್ಲ ಒಂದಷ್ಟು ಹೇಳಿ ನಿಮ್ಮ ಮನಸ್ಸನ್ನು ನೋವು ಮಾಡ್ತಕ್ಕಂತಹ ಕೆಲಸಗಳು ಕೂಡ ಆಗುತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೆ ನೀವು ಮಿತಿಮೀರಿ ಮಾತಾಡಬಾರ್ದು ಅನ್ನುವಂಥದ್ದು. ಆ ಮಾತಿನಿಂದ ಒಂದಷ್ಟು ವಿಕೋಪಗಳು, ಒಂದಷ್ಟು ಸಂಬಂಧಗಳು ಬಿಟ್ಟು ಹೋಗುವಂಥದ್ದು, ಜಗಳ, ಇದೆಲ್ಲವುದಕ್ಕೂ ಅವಕಾಶಗಳು ಆಗುವಂಥದ್ದಿದೆ. ಕೆಲವು ಕಾನೂನಿನ ವಿಚಾರ ನೌಕರಿಯಲ್ಲಾಗಲಿ, ಉದ್ಯೋಗದಲ್ಲಾಗಲಿ, ವ್ಯವಹಾರದಲ್ಲಾಗಲಿ ತೊಂದರೆ ಮಾಡುತ್ತೆ. ಕಾನೂನನ್ನು ಒಬ್ಬ ವ್ಯಕ್ತಿಗೋಸ್ಕರವಾಗಿ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಆದರೆ ಕಾನೂನು ಯಾವ ರೀತಿ ಇದೆಯೋ ಅದಕ್ಕೆ ಅನುಗುಣವಾಗಿ, ಅದಕ್ಕೆ ಚ್ಯುತಿ ಬರದೇ ಇರೋ ಹಾಗೆ ನಾವು ನಡ್ಕೊಳ್ಬೇಕಾದಂಥದ್ದು ನಿಯಮ. ಅದನ್ನು ಪಾಲಿಸಬೇಕು, ಅಗತ್ಯವಾಗಿ ಪಾಲಿಸಲೇಬೇಕು ಅನ್ನುವಂಥದ್ದು. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಬೆನ್ನು ನೋವಿನ ಬಗ್ಗೆ, ಬೆನ್ನು ಮೂಳೆಯ ಬಗ್ಗೆ ಗಮನ ಇರಲಿ. ಅದನ್ನು ಸರಿಯಾದಂತಹ ಚಿಕಿತ್ಸೆಯ ಮೂಲಕ ಪರಿಹರಿಸಿಕೊಳ್ತಕ್ಕಂಥದ್ದು ನೋವು. ಅದನ್ನು ಗಮನ ಇಟ್ಟು ನೀವು ಆ ಕೆಲಸವನ್ನು ಮಾಡಿ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಆರೋಗ್ಯದಲ್ಲಿ ಸುಧಾರಣೆಯಾಗಲಿ, ಶುಭವಾಗಲಿ. ವೃಷಭ ರಾಶಿ, ಯಾವುದೋ ಒಂದು ಕೆಲಸ ಇದೆ, ಕೆಲಸ ಆಗತ್ತೆ, ದುಡ್ಡು ಬರಬೇಕು, ದುಡ್ಡು ಬರುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದರೆ ಅದು ತದ್ವಿರುದ್ಧವಾದಂತಹ ಫಲವನ್ನು ಕೊಡುತ್ತೆ. ಕೆಲಸನೂ ಆಗೋದಿಲ್ಲ, ದುಡ್ಡು ಬರೋದಿಲ್ಲ. ನೀವು ಕುತೂಹಲದಿಂದ ಕಾದಿದ್ದೇ ಬಂತು ಅನ್ನುವ ಹಾಗೆ ಆಗುವಂತಹ ದಿವಸ. ನಿಮ್ಮ ಆಸೆಗಳು, ನಿರೀಕ್ಷೆಗಳಿಗೆ ದೊಡ್ಡ ಹೊಡೆತ ಬೀಳ್ತಕ್ಕಂತಹದ್ದು, ಹಿನ್ನಡೆ ಆಗುವಂತಹ ದಿವಸವಾಗುತ್ತೆ. ಉತ್ತಮವಾದಂತಹ ಅಧಿಕಾರಿಗಳು, ಯೋಗ್ಯರಾದಂಥವರು ನಿಮ್ಮ ಬಗ್ಗೆ ಸಿಟ್ಟನ್ನು ಮಾಡಿಕೊಳ್ತಾರೆ, ಕೋಪ ಮಾಡಿಕೊಳ್ತಾರೆ. ನಿಮ್ಮ ನಡೆ, ನಿಮ್ಮ ನುಡಿ, ಇದು ಯಾವುದೂ ಕೂಡ ಅವರಿಗೆ ಇಷ್ಟ ಆಗದೇ ಇರತಕ್ಕಂಥದ್ದು ಆಗಿಬಿಡುತ್ತೆ. ಪ್ರಯಾಣ, ಪ್ರವಾಸವನ್ನು ಮುಂದಕ್ಕೆ ಹಾಕಬೇಕಾದಂಥದ್ದು ಈ ದಿವಸ ಅದು ಸ್ಥಗಿತವಾಗ್ತಕ್ಕಂಥದ್ದು ಆಗಬಹುದು. ಬೇರೆಯವರನ್ನು ಅವಲಂಬಿಸಿ ಮಾಡ್ತಕ್ಕಂತಹ ಕೆಲಸಗಳನ್ನು ನೀವು ಪೂರ್ಣವಾಗಿ ನಂಬೋ ಹಾಗಿಲ್ಲ. ಅಂತಹ ಸಂದರ್ಭಗಳೇ ಹೆಚ್ಚಾಗಿ ನಿಮಗೆ ಬರುವಂಥದ್ದಾಗತ್ತೆ. ದೈನಂದಿನವಾದಂತಹ ಏನೋ ಒಂದು ರೀತಿಯ ಶಿಸ್ತುಗಳು ಅಸ್ತವ್ಯಸ್ತವಾಗ್ತಕ್ಕಂಥದ್ದು, ಮನಸ್ಸಿಗೆ ಹಿಂಸೆ ಆಗ್ತಕ್ಕಂಥದ್ದಾಗುತ್ತೆ. ಮನಸ್ಸಿನಲ್ಲಿ ಆತಂಕ, ಗಾಬರಿ, ಇವೆಲ್ಲವೂ ಕೂಡ ಋಣಾತ್ಮಕವಾದಂತಹ ಚಿಂತನೆಗಳು ನಿಮ್ಮನ್ನು ಪ್ರತಿ ಹೆಜ್ಜೆಗೂ ಪರೀಕ್ಷೆ ಮಾಡುವ ಹಾಗೆ ಆಗ್ತಕ್ಕಂಥದ್ದಾಗುತ್ತೆ. ತ್ರ್ಯಂಬಕ ರುದ್ರನನ್ನು ಪ್ರಾರ್ಥನೆ ಮಾಡಿ, ರುದ್ರಂ ಪಶುಪತಿಂ ಸ್ಥಾಣಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿನ್ನೋ ಮೃತ್ಯು ಕರಿಷ್ಯತಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ, ಶುಭವಾದ. ಮಿಥುನ ರಾಶಿ, ಬೆಲೆ ಬಾಳತಕ್ಕಂತಹ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗ್ತೀರಿ. ಅನುಭವಿಗಳ ಉಚಿತವಾದಂತಹ ಸಲಹೆಗಳು ಮನಸ್ಸಿಗೆ ಧೈರ್ಯವನ್ನು ಕೊಡುತ್ತೆ. ಆ ಧೈರ್ಯದ ಮೇಲೆ ನೀವೊಂದಷ್ಟು ನಿಮ್ಮ ಕೆಲಸಗಳನ್ನು, ನಿಮ್ಮ ಕ್ಷೇತ್ರಗಳಲ್ಲಿ ಮಾಡಬೇಕಾದಂತಹ ವಿಚಾರಗಳನ್ನು ಚಟುವಟಿಕೆಯಿಂದ ತೋರಿಸ್ತೀರಿ ಅಂತ ಅರ್ಥ. ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಇರುತ್ತೆ, ಆದರೂ ಕೂಡ ಮನಸ್ಸಿಗೆ ಏನೋ ಒಂದು ರೀತಿಯ ಆತಂಕ, ಋಣಾತ್ಮಕವಾದಂತಹ ಚಿಂತನೆ, ಭಯ ಎಲ್ಲವೂ ಕೂಡ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಯಾಕೆ ಹೀಗಾಯಿತು, ಯಾಕೆ ಹೀಗಾಗ್ತಾ ಇದೆ, ಏನಾಗುತ್ತೆ ಮುಂದೆ, ಇವೆಲ್ಲ ಭಯ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ವಿದೇಶದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಸುದ್ದಿ ಇದೆ. ಆಸ್ತಿಯನ್ನು ಖರೀದಿ ಮಾಡೋದಕ್ಕೆ ಸಹಾಯಕವಾದಂತಹ ಹಣ ನಿಮ್ಮ ಕೈ ಸೇರತಕ್ಕಂತಹ ಯೋಗ ಇರುತ್ತೆ. ಮನೆಯಲ್ಲಿ ಎಲ್ಲವೂ ಕೂಡ ಶುಭ ಅಂತ ಅನಿಸುತ್ತೆ, ಆದರೆ ಮನಸ್ಸಿನ ಮೇಲೆ ಅದರ ಪರಿಣಾಮ ಬೇರೆ ರೀತಿಯಲ್ಲೇ ಆಗಿರುತ್ತೆ. ಅಧೈರ್ಯ, ಆತಂಕ, ಭಯ, ಏನು ಆಗಿಬಿಡುತ್ತೋ, ಯಾವ ಕ್ಷಣದಲ್ಲಿ ಏನೋ ಅನ್ನುವಂತಹ ಒಂದು ಭೀತಿ ಮನಸ್ಸಿನಲ್ಲಿ ಆವರಿಸಿರತಕ್ಕಂಥದ್ದಾಗತ್ತೆ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ಎಲ್ಲ ಕಡೆಯಲ್ಲೂ ವ್ಯಾಪಿಸಿರತಕ್ಕಂತಹ ಮಹಾವಿಷ್ಣು ನಿಮ್ಮನ್ನು ಸರ್ವಾಂಗೀಣವಾಗಿ ರಕ್ಷಣೆ ಮಾಡಲಿ, ಶುಭವಾಗಿ.
ಕರ್ಕಾಟಕ ರಾಶಿ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸಂಬಳವಾಗಲಿ ಸವಲತ್ತುಗಳಾಗಲಿ ಇದರ ಬಗ್ಗೆ ನಿರೀಕ್ಷೆಯನ್ನು ಇಟ್ಕೊಂಡಿರ್ತೀರಿ. ಆದರೆ ಅದು ಯಾವುದೂ ಕೂಡ ನಿಮಗೆ ಸರಿಯಾದಂತಹ ಕಾಲದಲ್ಲಿ ಒದಗಿ ಬರೋದಿಲ್ಲ. ಎಲ್ಲವೂ ಹುಸಿಯಾಗ್ಬಿಡುತ್ತೆ, ಸುಳ್ಳಾಗ್ಬಿಡುತ್ತೆ. ನೀವು ಆಸೆ ಪಟ್ಟಿದ್ದಷ್ಟೇ ಬಂತು, ನಿರೀಕ್ಷೆಯಲ್ಲಿದ್ದಷ್ಟೇ ಬಂತು, ಯಾವುದೂ ಕೂಡ ನಿಮ್ಮ ಕೈ ಹತ್ತದೇ ಇರತಕ್ಕಂಥದ್ದು. ಆತ್ಮವಿಶ್ವಾಸದ ಜೊತೆಯಲ್ಲಿ ವ್ಯಾವಹಾರಿಕವಾಗಿ ವ್ಯವಹಾರದ ಲಕ್ಷಣಗಳನ್ನು ಗಮನಿಸ್ತಾ ಮುಂದುವರಿಬೇಕು. ನಾನು ಯಾವುದೋ ಒಂದು ವ್ಯಾಪಾರದಲ್ಲಿ ಲಾಭ ಗಳಿಸ್ಬಿಡ್ತೀನಿ, ಗೆದ್ದು ಬಿಡ್ತೀನಿ ಅನ್ನುವಂಥದ್ದು ಆತ್ಮವಿಶ್ವಾಸ ಒಂದು ಕಡೆಯಾದರೆ, ವ್ಯಾಪಾರದ ಜಾಣ್ಮೆಯನ್ನು ತಿಳ್ಕೊಳ್ಬೇಕು. ಸ್ಪರ್ಧಾತ್ಮಕವಾದಂತಹ ಪ್ರಪಂಚದಲ್ಲಿ ಎಷ್ಟು ಬುದ್ಧಿವಂತರಾಗಿದ್ದರೂ ಕೂಡ ಸಾಲದು ಅನ್ನುವ ಹಾಗೆ ಅನುಭವ ಆಗಬಿಡತ್ತೆ ಸಮಾಜದಲ್ಲಿ. ಅದಕ್ಕೆ ಪ್ರತಿಕ್ಷಣವೂ ಕೂಡ ನಾವು ಜಾಗೃತರಾಗಿರಬೇಕು ಅನ್ನುವಂಥದ್ದು. ವ್ಯವಹಾರದಲ್ಲಿ ಒಪ್ಪಂದಗಳಾಗಲಿ ಮಾತುಕತೆಗಳಾಗಲಿ ನಡೀಬೋದು, ಅಲ್ಲಿ ನೀವು ನೆಪಮಾತ್ರವಾಗಿರ್ತೀರಿ. ಅಂತಹ ಸ್ಥಿತಿ ಬರಬಾರದು. ನೀವಲ್ಲಿದ್ದೀರಿ ಅಂತಂದರೆ ನಿಮ್ಮದೇ ಒಂದು ಸ್ಥಾನ ಅಲ್ಲಿ ಇರಬೇಕು ಅನ್ನುವಂತಹ ಅರ್ಥ. ವಸ್ತುಗಳ ವಿತರಣೆಯನ್ನು ಮಾಡ್ತಕ್ಕಂಥವ್ರಿಗೆ ಲಾಭ ಇರುವಂಥದ್ದು. ಮನೆಗೆ ಬಂದ ಅತಿಥಿಗಳು ನಿಮ್ಮ ವೈಯಕ್ತಿಕವಾದಂತಹ ಕೆಲವು ಕೆಲಸಗಳಿಗೆ ಸಹಾಯವನ್ನು ಮಾಡ್ತಾರೆ. ಆಗ ಸಂತೋಷದಿಂದ ಆ ಕೆಲಸವನ್ನು ಪರಿಸಮಾಪ್ತಿ ಮಾಡಬಹುದು. ಸದ್ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ, ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಎಂಬುದಾಗಿ ಗುರುಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಸಿಂಹರಾಶಿ ಏನೇ ಒಳ್ಳೆಯದಾಗ್ತಾ ಇದ್ದರೂ ಕೂಡ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಆತಂಕ ಕಾಡುವಂಥದ್ದು. ಮಾನಸಿಕವಾಗಿ ಸಮಾಧಾನ ಇಲ್ಲ ಅಂತಾದರೆ ಏನು ಒಳ್ಳೆಯದಾದರೆ ಏನು ಬಂತು, ಏನೋ ಆಗ್ತಾ ಇದೆ ಅಂತ ಹೇಳುವಂತಹ ಸಂದರ್ಭವಾಗುತ್ತೆ. ವಿನಾಕಾರಣ ಮನಸ್ಸನ್ನು ಕೆಡಿಸ್ಕೊಳ್ತೀರಿ. ಅದಕ್ಕೆ ಯಾವ ಕಾರಣಗಳೂ ಇರೋದಿಲ್ಲ. ಅಥವಾ ಮನಸ್ಸನ್ನು ಕೆಡಿಸ್ಕೊಳ್ಳೋದಕ್ಕೆ ಕಾರಣವಾದಂಥದ್ದು ನಿಮಗೆ ಸಂಬಂಧ ಪಡದೇ ಇರುವಂತಹ ವಿಚಾರವಾಗಿರುತ್ತೆ. ಇಂತಹ ವಿಷಯಗಳು ಅಡ್ಡಿ ಬರುವಂಥದ್ದು. ಋಣಾತ್ಮಕವಾದಂತಹ ಫಲ ಏನಿದೆ ಅದು ನಿಮಗೆ ಸಿಕ್ಕುವಂಥದ್ದು. ನಿಮ್ಮ ಆಲೋಚನೆಗೆ ತಕ್ಕ ಹಾಗೆ ಫಲ ದೊರಕುವಂಥದ್ದಾಗತ್ತೆ. ನಿಮ್ಮ ಗುರಿ ಸಾಧನೆಯನ್ನು ಖಚಿತಪಡಿಸ್ಕೊಳ್ಬೇಕು. ಯಾವ ಉದ್ದೇಶವನ್ನು ಇಟ್ಟುಕೊಂಡು ನಾನು ಹೋರಾಟ ಮಾಡ್ತಾ ಇದ್ದೀನಿ, ಕಷ್ಟಪಡ್ತಾ ಇದ್ದೀನಿ, ನನ್ನ ಮುಂದಿನ ಗುರಿ ಏನು ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ಆ ಗುರಿಯತ್ತ ನಿಮ್ಮ ಪ್ರಯಾಣ ಸಾಗಬೇಕು. ಎಷ್ಟೇ ಅಡ್ಡಿಗಳು ಬರಲಿ, ಏನೇ ಆತಂಕ ಬರಲಿ, ಅದೆಲ್ಲವನ್ನು ಮೀರಿ ಅದೆಲ್ಲವನ್ನು ದಾಟಿ ಗುರಿ ಸಾಧನೆ ಆಗಬೇಕು ಅನ್ನುವಂಥದ್ದು. ಸಂಬಂಧಿಕರು ಅಥವಾ ಸ್ನೇಹಿತರು ಆತಂಕಕ್ಕೆ ಒಳಗಾಗೋದ್ರಿಂದ ನಿಮಗೊಂದಷ್ಟು ಬೇಸರವಾಗ್ತಕ್ಕಂಥದ್ದು. ಇಡೀ ದಿನ ತಾಳ್ಮೆಯಿಂದನೇ ಕಳೀಬೇಕಾದಂಥದ್ದು. ದಾಂಪತ್ಯದಲ್ಲಿ ವೈಮನಸ್ಯ ಬರದೇ ಇರುವ ಹಾಗೆ ನೋಡಿಕೊಳ್ಬೇಕು. ಯಾವುದೋ ಒಂದು ಕೆಟ್ಟ ಘಳಿಗೆ ಆಗ ವೈಮನಸ್ಯ ಬಂತು ಅಂತಾದರೆ ಅದು ದ್ವೇಷವಾಗಿ ಪರಿಣಮಿಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದಕ್ಕೆ ಅವಕಾಶ ಆಗಬಾರ್ದು ಅನ್ನುವಂಥದ್ದು. ಹಣದ ವಿಚಾರದಲ್ಲಿ ಭಿನ್ನಾಭಿಪ್ರಾಯ, ಹಳೆಯ ಲೆಕ್ಕಾಚಾರಗಳು ಗೊಂದಲವನ್ನು ತಂದು ಒಡ್ಡುವಂಥದ್ದು ಇವೆಲ್ಲ ನಡೆಯುವಂಥದ್ದಾಗತ್ತೆ. ಐಶ್ವರ್ಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಯಾವುದೋ ಒಂದು ಸಾಧನೆಯಿಂದ, ಯಾವುದೋ ಒಂದು ಫಲಿತಾಂಶದಿಂದ ಇಡೀ ಕುಟುಂಬ ಸಂತೋಷವಾಗಿರತಕ್ಕಂಥದ್ದು. ಯಾವುದೋ ಒಂದು ಸುದ್ದಿಯನ್ನು ಕೇಳಿದ ತಕ್ಷಣ ಕುಟುಂಬದಲ್ಲಿರತಕ್ಕಂತಹ ಎಲ್ಲ ಸದಸ್ಯರಿಗೂ ಕೂಡ ಸಂತೋಷವಾಗುವಂಥದ್ದಾಗತ್ತೆ. ಹಣ, ಬಂಧುಗಳು, ಜನ, ವಿಶ್ವಾಸ ಇವೆಲ್ಲವೂ ಕೂಡ ನೀವು ಅಂದುಕೊಂಡಂತಹ ರೀತಿಯಲ್ಲೇ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ಇದನ್ನು ಅದೃಷ್ಟ ಅಂತ ಹೇಳಿ ಕರೆಯುವಂಥದ್ದು. ಧನಾತ್ಮಕವಾದಂತಹ ಚಿಂತನೆಗಳು ಮನಸ್ಸಿನಲ್ಲಿ ಬರುವಂಥದ್ದಿದೆ. ಪ್ರೇಮಿಗಳಿಗೆ ತುಂಬ ಅಡ್ಡಿಯಾಗತಕ್ಕಂತಹ, ಆತಂಕವನ್ನು ಉಂಟು ಮಾಡತಕ್ಕಂತಹ, ಭಯವನ್ನು ಸೃಷ್ಟಿ ಮಾಡ್ತಕ್ಕಂತಹ ದಿವಸವಾಗುತ್ತೆ. ಇದರ ಜೊತೆಗೆ ಸಾಯಂಕಾಲದ ಹೊತ್ತಿಗೆ ನಿಮ್ಮ ಅದೃಷ್ಟ ಅನ್ನುವಂಥದ್ದೇನಿದೆ ನಿಮ್ಮ ವಿರುದ್ಧವಾಗಿ ಫಲವನ್ನು ಕೊಡುತ್ತೆ. ಇಡೀ ದಿನ ಯಾವುದೋ ಒಂದು ಶುಭವಾದಂತಹ ಗಳಿಗೆ ಈ ದಿವಸ ನಮಗೆ ಅನುಕೂಲವಾಗಿದೆ ಅಂತ ಹೇಳಿ ಆಲೋಚನೆಯನ್ನು ಮಾಡುವಂತಹ ನಿಮಗೆ ಸಾಯಂಕಾಲದ ಹೊತ್ತಿಗೆ ಎಲ್ಲವೂ ಕೂಡ ಉಲ್ಟಾ ಆಗ್ತಕ್ಕಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ಭಗವತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಜೀವನದಲ್ಲಿ ಸೋಲು, ನಷ್ಟ ಮತ್ತು ಕಷ್ಟಗಳು ಕಾಡುತ್ತಿವೆಯೇ? ಪರಿಹಾರವಿಲ್ಲದೆ ಕಂಗಾಲಾಗಿದ್ದೀರಾ? ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಈಗಲೇ ಸಿಗಲಿದೆ ನಿಖರವಾದ ಜ್ಯೋತಿಷ್ಯ ಮಾರ್ಗದರ್ಶನ. ಉದ್ಯೋಗ, ವ್ಯಾಪಾರ, ಪ್ರೀತಿ ಅಥವಾ ಮದುವೆ ಸಮಸ್ಯೆ?
ಜಾತಕ ವಿಶ್ಲೇಷಣೆ ಮತ್ತು ಪರಿಣಾಮಕಾರಿ ಪರಿಹಾರಕ್ಕಾಗಿ ಇಂದೇ ಸಂಪರ್ಕಿಸಿ. ಪ್ರಖ್ಯಾತ ಜ್ಯೋತಿಷಿಗಳು ಗುರೂಜಿ ಡಾಕ್ಟರ್ ವಿದ್ಯಾತೀರ್ಥ ಭಟ್ ಅವರಿಂದ ನಿಖರವಾದ ಜಾತಕ ವಿಶ್ಲೇಷಣೆ ಮತ್ತು ಸೂಕ್ತ ಮಾರ್ಗದರ್ಶನ ಪಡೆಯಿರಿ. ಇಂದೇ ಕರೆ ಮಾಡಿ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಿರಿ. ಫೋನ್ ಸಂಖ್ಯೆ 9900753555. ಶುಭವಾಗಿ. ತುಲಾರಾಶಿ ಮಹಿಳೆಯರು ಆರೋಗ್ಯದ ವಿಚಾರದಲ್ಲಿ ತುಂಬ ಆತಂಕ ಪಡಬೇಕಾದಂತಹ ದಿವಸ. ಹಿಂದಿನ ಯಾವುದೋ ಒಂದು ಸಮಸ್ಯೆ ನಿಮಗೆ ಈ ದಿವಸ ಒಂದಷ್ಟು ಹೆಚ್ಚಿನ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗಬಹುದು. ಕೂಡಿಟ್ಟಿದ್ದಂತಹ ಹಣ ಏನಿದೆ ಅದು ಔಷಧಕ್ಕೋ ಆರೋಗ್ಯದ ವಿಚಾರದಲ್ಲಿ ಸರಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳೋದಕ್ಕೋ ಖರ್ಚಾಗಿ ಹೋಗ್ತಕ್ಕಂಥದ್ದು ಬೇಸರವಾಗುವಂತಹ ಸಂಗತಿ. ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕಾದರೆ ಹಣ ಖರ್ಚಾದರೂ ಪರವಾಗಿಲ್ಲಪ್ಪ, ಒಂದು ಒಳ್ಳೆಯ ಕೆಲಸ ಆಯಿತು ಅಂತ ಹೇಳ್ಬೋದು. ಆದರೆ ಇದು ನಾವು ಔಷಧಿಗೋ ಆಸ್ಪತ್ರೆಗೋ ಸುರಿದ್ರೆ ಹಣವನ್ನು ಯಾವ ಪುರುಷಾರ್ಥಕ್ಕೆ ಅನ್ನೋದು ಪ್ರಶ್ನೆಯಾಗತ್ತೆ. ಹಣದ ಖರ್ಚು, ಆರೋಗ್ಯದಲ್ಲಿ ವ್ಯತ್ಯಾಸ, ಮಾನಸಿಕವಾದಂತಹ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು, ಆತಂಕ, ಇವೆಲ್ಲವೂ ಸೇರಿ ಮನಸ್ಸು ಮತ್ತು ಶರೀರವನ್ನು ಬಹಳವಾಗಿ ಕಾಡ್ತಕ್ಕಂಥದ್ದು. ಮನಸ್ಸಿಗೂ ನೆಮ್ಮದಿ ಇಲ್ಲ, ಶರೀರಕ್ಕೂ ಸುಖ ಇಲ್ಲ. ಈ ರೀತಿ ಸಮಸ್ಯೆಗಳು ಆಗುವಂಥದ್ದಾಗುತ್ತೆ. ಕಷ್ಟಪಟ್ಟು ಮಾಡಿದಂತಹ ಕೆಲಸಗಳೇನಿದೆ ಅದು ಹಳೆಯ ದಿನಗಳನ್ನು ಜ್ಞಾಪಕಕ್ಕೆ ತರುತ್ತೆ. ಹಿಂದೆ ಎಷ್ಟು ಕಷ್ಟಪಡ್ತಾ ಇದ್ದೆ ನಾನು, ಇವತ್ತೆಲ್ಲ ವ್ಯವಸ್ಥೆಗಳು ಅನುಕೂಲತೆಗಳು ನನಗೆ ಆಗ್ತಾ ಇದೆ, ಆದರೂ ಇಂತಹ ಸುವ್ಯವಸ್ಥೆ ಇರಬೇಕಾದರೂ ನಾನು ಮತ್ತೆ ಕಷ್ಟಪಡಬೇಕಲ್ಲ ಅಂತ ಹೇಳಿ ಆಲೋಚನೆಗಳು ಬರುವಂಥದ್ದಾಗತ್ತೆ. ನಿಮ್ಮ ಸಹಾಯಕ್ಕೆ ಯಾರೂ ಕೂಡ ಆಗೋದಿಲ್ಲ, ನಿಮ್ಮ ಜೊತೆಯಲ್ಲಿ ಯಾರೂ ಇರೋದಿಲ್ಲ. ಆ ರೀತಿಯ ವಿಚಾರವನ್ನು ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಂಡು ನೀವು ವ್ಯವಹರಿಸಬೇಕು. ಎಲ್ಲರೂ ಇರ್ತಾರೆ, ಆದರೆ ಯಾರೂ ಕೂಡ ನಿಮ್ಮ ಸಹಾಯಕ್ಕೆ, ನಿಮ್ಮ ಕಷ್ಟಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು, ಅದನ್ನೇ ಹಿರೀಕರು ಬಹಳ ಮಾರ್ಮಿಕವಾಗಿ ಹೇಳಿರ್ತಕ್ಕಂಥದ್ದು. ಮಾತಾ ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ಬಂಧು ಸಹೋದರಾಹ ಅರ್ಥನ್ನಾಸ್ತಿ ಗೃಹನ್ನಾಸ್ತಿ ತಸ್ಮಾತ್ ಜಾಗ್ರತ ಜಾಗ್ರತ. ಯಾವುದೂ ಇಲ್ವಾ ಅಂತ ಕೇಳಿದರೆ ಎಲ್ಲವುದೂ ಇದೆ, ಆದರೆ ನಮ್ಮ ಕಷ್ಟ ಕಾಲಕ್ಕೆ ಯಾವುದೂ ಆಗೋದಿಲ್ಲ. ಆದ್ದರಿಂದ ನೀನು ಪ್ರತಿ ಕ್ಷಣವೂ ಜಾಗ್ರತೆಯಿಂದ ಇರಬೇಕು ಅನ್ನುವಂತಹ ಎಚ್ಚರಿಕೆಯ ಮಾತನ್ನು ಹಿರಿಯರು ನಮಗೆ ಹೇಳಿ ಹೋಗಿರತಕ್ಕಂಥದ್ದು. ಆ ರೀತಿಯಲ್ಲಿ ನೀವು ಅನುಭವಿಸಬೇಕಾದಂಥದ್ದು. ಲಲಿತಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ಬಹಳ ವ್ಯವಸ್ಥಿತವಾಗಿ ಉದ್ದೇಶವನ್ನಿಟ್ಟುಕೊಂಡು, ಗುರಿಯನ್ನು ಇಟ್ಟುಕೊಂಡು ತುಂಬ ಪ್ಲ್ಯಾಂಡ್ ಆಗಿ ಮಾಡುವಂತಹ ಕೆಲಸಗಳು ನಿಮಗೆ ಈ ದಿವಸ ನೀವು ಅಂದುಕೊಂಡಂತಹ ರೀತಿಯಲ್ಲೇ ಬಹಳ ಅಚ್ಚುಕಟ್ಟಾಗಿ ನಡೆಯುತ್ತೆ ಅನ್ನುವಂಥದ್ದು. ಹೊಸ ಕಾರ್ಯವನ್ನು ಆರಂಭ ಮಾಡೋದಕ್ಕೆ ನಿಮಗೆ ಬಹಳ ಅನುಕೂಲಕರವಾದಂತಹ ದಿವಸ ಇದು ಅಂತ ಹೇಳಬೇಕು. ಪ್ರೇಮಿಗಳಿಗೆ ಅಪಾಯಕಾರಿಯಾದಂತಹ ದಿವಸ, ಬಹಳ ಎಚ್ಚರವನ್ನು ವಹಿಸಬೇಕು. ಶರಬೇಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನಿಮಗಿರತಕ್ಕಂತಹ ಆಪತ್ತುಗಳು, ದುಗುಡ ದುಮ್ಮಾನಗಳು ದೂರವಾಗಲಿ. ಯಾವುದು ಒಳ್ಳೆಯ ಫಲ ಅಂತ ಹೇಳಿ ಇವತ್ತಿದೆಯೋ ಅದು ಇನ್ನಷ್ಟು ಮತ್ತಷ್ಟು ಹೆಚ್ಚಿನ ಫಲವನ್ನು ಕೊಡಲಿ. ಕೆಡಕು ಅಂತ ಹೇಳಿ ಯಾವುದಿದೆಯೋ ಅದರಿಂದ ತಪ್ಪಿಸ್ಕೊಳ್ತಕ್ಕಂತಹ, ಹೊರಬರತಕ್ಕಂತಹ ಯೋಗ್ಯವಾದಂತಹ ಮಾರ್ಗ ನಿಮಗೆ ಸೂಚ್ಯವಾಗಿ ಕಾಣಲಿ. ದೊಡ್ಡವರ ಮಾರ್ಗದರ್ಶನ ದೊರಕಲಿ. ಒಳ್ಳೆಯ ಮನಸ್ಥಿತಿಯಿಂದ ಯೋಚನೆ ಮಾಡ್ತಕ್ಕಂತಹ ಪರಿವರ್ತನೆ ನಿಮ್ಮಲ್ಲಿ ಆಗಲಿ. ಶುಭವಾಗಿ. ಧನುರ್ರಾಶಿ ವಿದ್ಯಾರ್ಥಿಗಳು ಮತ್ತು ನೌಕರರು ಒಂದಷ್ಟು ಸವಾಲುಗಳನ್ನು ಎದುರಿಸಬೇಕಾದಂತಹ ದಿವಸ ಇದು. ಅದೇನೋ ಇದ್ದಕ್ಕಿದ್ದ ಹಾಗೆ ಕೆಲವು ಸವಾಲುಗಳು ನಿಮ್ಮ ಎದುರುಗಡೆ ಬಂದ್ಬಿಡುತ್ತೆ. ಅದನ್ನು ಧೈರ್ಯದಿಂದ ಎದುರಿಸಬೇಕಾದಂತಹದ್ದು ನಿಮ್ಮ ಗುರುತರವಾದಂತಹ ಕೆಲಸ, ಅದು ಕರ್ತವ್ಯ, ಮಾಡಲೇಬೇಕು. ಅದನ್ನು ಬೇರೆ ದಾರಿ ಇಲ್ಲ ಅನ್ನುವ ರೀತಿಯಲ್ಲಿ ಹತ್ತಿರದ ಸಂಬಂಧಿಗಳು ನಿಮಗೆ ದ್ರೋಹವನ್ನು ಮಾಡ್ಬೋದು, ಮಾತಿನಿಂದಲೋ ಕೃತಿಯಿಂದಲೋ ಅಥವಾ ಹಣವೋ ವಸ್ತುವೋ ಪದಾರ್ಥವೋ ಯಾವುದರಿಂದಲೋ ದ್ರೋಹವನ್ನು ಮಾಡೋದಕ್ಕೆ ಸಿದ್ಧವಾಗಿರ್ತಾರೆ. ಅದನ್ನು ನಿಮ್ಮ ಗ್ರಹಗತಿ ಚೆನ್ನಾಗಿಲ್ಲದೆ ಇರೋದರಿಂದ ಅನುಭವಿಸ್ಬೇಕಾಗತ್ತೆ ಅನ್ನುವಂಥದ್ದು. ಅನಗತ್ಯವಾದಂತಹ ವಿಚಾರಕ್ಕೆ ಜಗಳ ಮಾಡ್ಕೊಳ್ತೀರಿ. ಯಾವ ವಿಚಾರಕ್ಕೆ ಜಗಳವನ್ನು ಮಾಡಿದ್ರೆ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೋ, ನಿಮಗೇನು ಬರಬೇಕೋ ಅಥವಾ ನಿಮಗೇನು ಸಿಕ್ಕಬೇಕೋ ಸಿಕ್ಕುತ್ತೋ ಅಂಥ ವಿಷಯದಲ್ಲಿ ಸುಮ್ಮನೆ ಇದ್ಬಿಡ್ತೀರಿ. ಬೇಡದೇ ಇರುವಂತಹ
ವಿಚಾರವನ್ನು ಮುನ್ನೆಲೆಗೆ ತಂದುಕೊಂಡು ಜಗಳ ಮಾಡ್ತೀರಿ. ಅದರಿಂದ ಯಾವ ಪ್ರಯೋಜನವೂ ಕೂಡ ಆಗದೇ ಇರತಕ್ಕಂಥದ್ದಾಗತ್ತೆ. ಕುಟುಂಬದಲ್ಲಿ ಮಾತೆಯರ ಆರೋಗ್ಯ ಹಾಳಾಗುವಂಥದ್ದು, ದಾಂಪತ್ಯದಲ್ಲಿ ಕಲಹ, ಅಸಮಾಧಾನ, ಪರಸ್ಪರವಾಗಿ ಒಬ್ಬರು ಹೇಳಿದ್ದು ಮತ್ತೊಬ್ಬರಿಗೆ ಆಗದೇ ಇರತಕ್ಕಂತಹ ಪರಿಸ್ಥಿತಿ, ಭಿನ್ನಾಭಿಪ್ರಾಯಗಳು, ಅತಿರೇಕಕ್ಕೆ ಹೋಗುವಂತಹ ಸ್ಥಿತಿ, ಇದೆಲ್ಲವನ್ನು ನೋಡಬೇಕಾದಂಥದ್ದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ಕಾರ್ತಿಕೇಯ ನಿಮ್ಮ ಎಲ್ಲ ಅರಿಷ್ಟಗಳನ್ನು ದೂರ ಮಾಡಿ ನಿಮಗೆ ಶುಭ ಫಲವನ್ನು ಕರುಣಿಸಲಿ. ಒಳ್ಳೆಯದಾಗಲಿ. ಮಕರ ರಾಶಿ, ಹಣಕಾಸಿನ ವಿಚಾರ ಬೆಳಗಿಂದ ಸಂಜೆವರೆಗೂ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಯನ್ನು, ದುಗುಡವನ್ನು, ದುಮ್ಮಾನವನ್ನು, ಆತಂಕವನ್ನು ಸೃಷ್ಟಿ ಮಾಡ್ತಾನೇ ಇರುವಂತಹ ದಿವಸ ಇದು. ಆರ್ಥಿಕವಾಗಿ ತೊಂದರೆ ಇಲ್ಲ, ಆದರೆ ನಾವು ಮಾಡಿಕೊಳ್ತಕ್ಕಂತಹ ಕೆಲವೊಂದಷ್ಟು ಹೊಂದಾಣಿಕೆಗಳು, ಎಡವಟ್ಟುಗಳು, ಮಿತಿಮೀರಿದ ಆಸೆ, ಏನೋ ಲಾಭದ ಒಂದು ಗುರಿಯನ್ನಿಟ್ಟುಕೊಂಡು ಮಾಡ್ತಕ್ಕಂತಹ ಕೆಲಸ, ಇವೆಲ್ಲವೂ ಕೂಡ ತೊಂದರೆಗೆ ಕಾರಣವಾಗುತ್ತೆ. ನಮ್ಮ ಶಕ್ತಿ, ನಮ್ಮ ಪರಿಮಿತಿ, ನಮ್ಮ ಪರಿಧಿ, ನಮ್ಮ ಸಾಮರ್ಥ್ಯ ಇವೆಲ್ಲವನ್ನು ಮೀರಿ ನಡ್ಕೊಂಡಾಗ ವಿರುದ್ಧವಾದಂತಹ ಫಲವನ್ನು, ಫಲಿತಾಂಶವನ್ನು, ಆ ರೀತಿಯ ವಾತಾವರಣವನ್ನು ನೋಡಲೇಬೇಕು. ಅದರಲ್ಲಿ ಅನುಮಾನನೇ ಇಲ್ಲ. ನಮಗೆಲ್ಲವೂ ನಮ್ಮದೇ ಆಗಬೇಕು ಅಂತಕ್ಕಂತಹ ದುರಾಸೆ ಇದ್ದಾಗ ಅಲ್ಲಿರ್ತಕ್ಕಂತಹ ಕೆಡಕನ್ನು ನಾವು ಸ್ವೀಕಾರ ಮಾಡಲೇಬೇಕಲ್ಲ. ಅದರ ಪ್ರಮಾಣ ಹೆಚ್ಚಿದ್ದಾಗ, ಕೆಡಕಿನ ಪ್ರಮಾಣ ಹೆಚ್ಚಿದ್ದಾಗ ನಮಗೆ ತೊಂದರೆ ಅನ್ನುವಂಥದ್ದನ್ನು ತಿಳಿಬೇಕು. ಉದ್ಯೋಗಿಗಳಿಗೆ ಒಂದಷ್ಟು ಲಾಭದ ಅವಕಾಶಗಳಾಗತ್ತೆ. ಉದ್ಯೋಗದ ಜೊತೆಗೆ ಸಣ್ಣ ಪುಟ್ಟ ವ್ಯವಹಾರಗಳನ್ನು ಮಾಡ್ತಕ್ಕಂಥವರಿಗೆ ಅಂತಹ ಅವಕಾಶಗಳಿಂದ ಹೆಚ್ಚಿನ ಲಾಭ ಆಗುವಂತಹ ಸೂಚನೆ ಇದೆ. ಸ್ನೇಹಿತರನ್ನು ಭೇಟಿ ಮಾಡಿ ಒಂದಷ್ಟು ವಿಚಾರಗಳನ್ನು, ಮಾಹಿತಿಯನ್ನು ಸಂಗ್ರಹ ಮಾಡ್ತೀರಿ. ಹಾಗೆ ಹಣವನ್ನು ಕೂಡ ಖರ್ಚು ಮಾಡ್ತಕ್ಕಂತಹ ಸಂದರ್ಭಗಳು ಒದಗಿ ಬರುತ್ತೆ. ಪ್ರಭಾವಿ ವ್ಯಕ್ತಿಗಳ ಭೇಟಿಯನ್ನು ಮಾಡೋದರಿಂದ, ಅವರ ಪರಿಚಯ ಆಗೋದರಿಂದ ಒಂದಷ್ಟು ಸಂತೋಷವಾಗುತ್ತೆ, ಸಮಾಧಾನ ಸಿಕ್ಕುವಂಥದ್ದು. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ, ಹಲವಾರು ವಿಚಾರಗಳಿಂದ ಮನಸ್ಸು ವಿಚಲಿತವಾಗ್ತಕ್ಕಂತಹದ್ದು ಸಹಜ. ಆದರೆ ನಿಮ್ಮ ಕೆಲಸದಲ್ಲಿ ಮನಸ್ಸನ್ನು ಕೇಂದ್ರೀಕರಣ ಮಾಡಿಯೇ ಬೇರೆ ದಾರಿ ಇಲ್ಲದೆ ನಿಮ್ಮ ಕೆಲಸವನ್ನು ಪೂರೈಸಬೇಕಾಗತ್ತೆ. ಸ್ವಲ್ಪ ಆಚೆ ಈಚೆ ಆದರೂ ಕೂಡ ನಿಮ್ಮ ಕೆಲಸ ಪೂರ್ಣ ಕೆಟ್ಟು ಹೋಗುತ್ತೆ ಅನ್ನುವಂತಹ ಎಚ್ಚರಿಕೆ ನಿಮ್ಮದಾಗಿರಲಿ. ಈ ದಿವಸ ಬಹಳ ಒಳ್ಳೆಯ ದಿವಸ ಅಂತ ಹೇಳಿ ಅಂದ್ಕೊಂಡು ದೃಢವಾದಂತಹ ನಂಬಿಕೆಯನ್ನು ಇಟ್ಟುಕೊಂಡು ಕೆಲಸ ಮಾಡಬೇಕು. ಯಾವುದೋ ಒಂದು ಅಡ್ಡಿಯೋ ಸೂಕ್ಷ್ಮವೋ ನಿಮಗೆ ಅಲ್ಲಿ ವಿರುದ್ಧವಾಗಿ ನಿಮ್ಮ ಕೆಲಸಕ್ಕೆ ವೈರುಧ್ಯತೆಯನ್ನು ತೋರಿದರೂ ಕೂಡ ಇದೆಲ್ಲ ಏನು ಮಾಡೋದಿಲ್ಲ, ಇದು ಸರಿಯಾಗತ್ತೆ ಅನ್ನುವಂತಹ ಬಲವಾದ ನಂಬಿಕೆ ನಿಮ್ಮಲ್ಲಿದ್ದು ಕೆಲಸ ಮಾಡಿದರೆ ಅದು ನಿಮಗೆ ಪೂರ್ಣ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಿ. ಅಸಂಬದ್ಧವಾದಂತಹ ಚಟುವಟಿಕೆಗಳಲ್ಲಿ ಮನಸ್ಸು ಹೋಗೋದ್ರಿಂದ ಕೆಲವರ ಸ್ವಭಾವ ಅದನ್ನು ಹಿಡಿದಿಟ್ಕೊಳ್ತಕ್ಕಂಥದ್ದು ಕಷ್ಟ ಸಾಧ್ಯವೇನೋ ಅನ್ನುವ ರೀತಿಯಲ್ಲಿ ಇರುತ್ತೆ. ಬುದ್ಧಿವಂತರು ಮಾತ್ರ ಅದು ಯಾವುದಕ್ಕೂ ಅವಕಾಶವನ್ನು ಕೊಡದೇ ಇರುವಂಥದ್ದಾಗತ್ತೆ. ದುಡ್ಡು ಎಲ್ಲದಕ್ಕೂ ಮುಖ್ಯ, ಅದೊಂದು ಸಾಧನ ಹಾಗಂತ ಹೇಳಿ ಭಾವಿಸಿ ಯಾವುದೇ ತಪ್ಪು ದಾರಿಯನ್ನು ತುಳಿಯುವಂಥದ್ದು ಒಳ್ಳೆಯದಲ್ಲ. ಕ್ಷಣ ಮಾತ್ರದಲ್ಲಿ ಕೆಲವು ದಿವಸಗಳವರೆಗೆ ಮಾತ್ರ ನಿಮಗೆ ಆ ಸಂತೋಷ ಸುಖ ಸಿಗ್ಬೋದು. ಶಾಶ್ವತವಾದಂತಹ ಸುಖ ಬೇಕು ಅಂದರೆ ಸನ್ಮಾರ್ಗದಲ್ಲೇ ಹೋಗಬೇಕು. ಇದರ ಎಚ್ಚರ ಬಹಳವಾಗಿರಬೇಕು. ಹಳೆಯ ವಾಹನಗಳಿಂದ ತೊಂದರೆ ಆಗ್ತಕ್ಕಂತಹ ಸೂಚನೆ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗಲಿ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ, ಈ ದಿವಸ ಸಾಂಸಾರಿಕವಾಗಿ ವ್ಯಾವಹಾರಿಕವಾಗಿ ತುಂಬ ಸಂತೋಷವಾಗಿರ್ತೀರಿ. ಮನೆಯಲ್ಲೂ ಹೊರಗಡೆಯೂ ಸಂತೋಷ ಅನ್ನುವಂಥದ್ದಿರುತ್ತೆ. ಆತ್ಮವಿಶ್ವಾಸವೂ ಕೂಡ ನಿಮ್ಮಲ್ಲಿ ಗಟ್ಟಿಯಾಗುವಂಥದ್ದು. ಏನೇ ಬಂದರೂ ನಾನು ಎದುರಿಸಬಲ್ಲೆ ಅನ್ನುವಂತಹ ನಂಬಿಕೆ ನಿಮ್ಮಲ್ಲಿ ಗಟ್ಟಿಯಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ಯೋಜನೆಗಳು ಯಶಸ್ವಿ ಆಗ್ತಕ್ಕಂತಹ ಸೂಚನೆ. ಸ್ನೇಹಿತರ ಮನೆಯಲ್ಲಿ ಮುಂದಿನ ದಿನಮಾನದಲ್ಲಿ ನಡೀತಕ್ಕಂತಹ ಮಂಗಳ ಕಾರ್ಯಕ್ಕೆ ಹೋಗುವ ಒಂದು ನಿಶ್ಚಯವನ್ನು, ನಿರ್ಧಾರವನ್ನು ಮಾಡುವಂಥದ್ದಾಗತ್ತೆ. ಆಕಸ್ಮಿಕವಾಗಿ ವಾಹನಕ್ಕೆ ಹಾನಿಯಾಗಬಹುದು, ಎಚ್ಚರ ಇರಲಿ. ಆಂಜನೇಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ.